ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮಗೆ ಪ್ರೀವಿಯಸ್ ವಿಡಿಯೋದಲ್ಲಿ ವೆಯ್ಟೆಡ್ ಆ್ಯಾವ್ರೇಜ್ ಮೆಥಡ್ನಲ್ಲಿ ಪ್ರಾಬ್ಲಮ್ ಹೇಗೆ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೆ. ಇವತ್ತಿನ ವಿಡಿಯೋದಲ್ಲಿ ಸ್ಟೋರ್ಸ್ ಲೆಡ್ಜರ್ ಅಕೌಂಟನ್ನು ಸಿಂಪಲ್ ಆ್ಯಾವ್ರೇಜ್ ಮೆಥಡ್ನಲ್ಲಿ ಹೇಗೆ ಮಾಡಬೇಕು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಕ್ವಶನ್ ಈ ಥರದಲ್ಲಿದೆ. ಕ್ವಶನ್ನಲ್ಲಿ ಒಂದಷ್ಟು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಸೊ ಡೇಟ್ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ, ಯಾವ್ಯಾವ ಡೇಟ್ ಪರ್ಚೇಸ್ ಆಗಿದೆ, ಇದನ್ನು ಯಾವ್ಯಾವ ಡೇಟ್ ಇಶ್ಯೂ ಆಗಿದೆ, ರೇಟ್ ಬಗ್ಗೆ ಒಂದಷ್ಟು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಸೊ ಈ ಇನ್ಫಾರ್ಮೇಷನನ್ನು ನೋಡಿಕೊಂಡು ನೀವು ಸಿಂಪಲ್ ಆ್ಯಾವ್ರೇಜ್ ಮೆಥಡ್ನಲ್ಲಿ ನೋಡಿ, ಸಿಂಪಲ್ ಆ್ಯಾವ್ರೇಜ್ನಲ್ಲೂ ಮತ್ತೆ ಫಿಫೋ ಲಿಫೋ ಅಂತ ಬರುತ್ತೆ, ಬಟ್ ಅದ್ರ ಬಗ್ಗೆ ಏನು ಡೈರೆಕ್ಟ್ ಇನ್ಫಾರ್ಮೇಷನ್ ಕೊಡಲಿಲ್ಲ. ಡೈರೆಕ್ಟಾಗಿ ಸಿಂಪಲ್ ಆ್ಯಾವ್ರೇಜ್ ಮಾಡಿ ಅಂತ ಕೊಟ್ಟಿದ್ದಾರೆ. ಸಿಂಪಲ್ ಆ್ಯಾವ್ರೇಜ್ ಮೆಥಡ್ನಲ್ಲಿ ಪ್ರಾಬ್ಲಮ್ ಮಾಡೋದು ಹೇಗೆ ಅಂತಂದರೆ, ಜಸ್ಟ್ ನಾನು ಹೆಡ್ಡಿಂಗ್ ಹಾಕ್ಕೊಂಡಿದ್ದೀನಿ, ಸ್ಟೋರ್ಸ್ ಲೆಡ್ಜರ್ ಅಕೌಂಟ್ ಸಿಂಪಲ್ ಆ್ಯಾವ್ರೇಜ್ ಮೆಥಡ್, ಡೇಟ್, ಪರ್ಚೇಸ್, ಇಶ್ಯೂ, ಬ್ಯಾಲೆನ್ಸ್. ಪರ್ಚೇಸಲ್ಲಿ 3 ಕಾಲಮ್, ಇಶ್ಯೂ ಅಲ್ಲಿ 3 ಕಾಲಮ್, ಬ್ಯಾಲೆನ್ಸಲ್ಲಿ 3 ಕಾಲಮ್. 3 ಕಾಲಮ್ಗಳು ಯಾವ್ದು ಅಂತಂದರೆ ಕ್ವಾಂಟಿಟಿ, ರೇಟ್ ಅಮೌಂಟ್, ಕ್ವಾಂಟಿಟಿ, ರೇಟ್ ಅಮೌಂಟ್, ಕ್ವಾಂಟಿಟಿ, ರೇಟ್ ಅಮೌಂಟ್. ಸೊ ಫಸ್ಟ್ ಈಗ ಬ್ಯಾಲೆನ್ಸ್ ಅಂತ ಏನಾದರೂ ಕೊಟ್ಟರೆ ಬ್ಯಾಲೆನ್ಸಿಗೆ ಬರ್ಕೊಳ್ಬೇಕು. ಫಸ್ಟ್ ಡೇಟಿಗೆ ಕೆಲವೊಂದು ಸತಿ ಬ್ಯಾಲೆನ್ಸ್ ಅಂತ ಕೊಟ್ಟಿರ್ತಾರೆ, ಓಪನಿಂಗ್ ಬ್ಯಾಲೆನ್ಸ್ ಅಥವಾ ಕ್ಲೋಸಿಂಗ್ ಬ್ಯಾಲೆನ್ಸ್ ಅಥವಾ ಓಪನಿಂಗ್ ಸ್ಟಾಕ್, ಕ್ಲೋಸಿಂಗ್ ಸ್ಟಾಕ್, ಆ ಥರದ್ದು ಏನಾದರೂ ಇನ್ಫಾರ್ಮೇಷನ್ ಕೊಟ್ಟಿದ್ದರೆ ಬ್ಯಾಲೆನ್ಸಿಗೆ ಬರ್ಕೊಳ್ಬೇಕು. ಬಟ್ ಈ ಪ್ರಾಬ್ಲಮ್ನಲ್ಲಿ ಫಸ್ಟ್ ಡೇಟಿಗೆ, ಫಸ್ಟ್ ಇರೋಂಥ ಡೇಟ್ ಯಾವುದು? 2/9/2015. 2/9/2015. ಸೊ ಏನಾಗ್ತಾ ಇದೆ? ರಿಸಿಟ್ಸ್ ಮೀನ್ಸ್ ಪರ್ಚೇಸ್ ಆಗ್ತಿದೆ. ಎಷ್ಟು ಪರ್ಚೇಸ್ ಆಗ್ತಿದೆ? 200 ಕ್ವಾಂಟಿಟಿ ಪರ್ಚೇಸ್ ಆಗ್ತಾ ಇದೆ. ರೇಟ್ ಎಷ್ಟು ರೂಪಾಯಿ ಅಂತ ಕೊಟ್ಟಿದ್ದಾರೆ? 2 rupees ಅಂತ ಕೊಟ್ಟಿದ್ದಾರೆ. ಸೊ ರಿಸಿಟ್ಸ್ ಅಂತ ಕೊಟ್ಟಿರೋದ್ರಿಂದ ರಿಸಿಟ್ಸ್ ಅಂಡರಲ್ಲಿ ಬರ್ಕೊಂಡಿದ್ದೀನಿ. ಇಶ್ಯೂ ಅಂತ ಇದ್ದರೆ ಇಶ್ಯೂ ಅಂಡರಲ್ಲಿ ಬರ್ಕೊಳ್ಬೇಕು. ಮಲ್ಟಿಪ್ಲೈ ಮಾಡಿದಾಗ ನಮಗೀಗ 200 × 2 ಮಲ್ಟಿಪ್ಲೈ ಮಾಡಿದಾಗ ಅಮೌಂಟ್ ಸಿಗುತ್ತೆ. 200 ಪೆನ್ ತೊಗೊಳ್ತಿದ್ದೀವಿ, ಒಂದು ಪೆನ್ನಿಗೆ 2 ರೂಪಾಯಿ. ಮಲ್ಟಿಪ್ಲೈ ಮಾಡಿದಾಗ ಬರುವಂಥದ್ದು 400. ಈಗ ಬ್ಯಾಲೆನ್ಸ್ ಬರೆಯೋದು ಹೇಗೆ ಅಂತಂದರೆ, ನಮ್ಮ ಹತ್ರ ಇರೋಂಥ ಪೆನ್ಗಳ ಸಂಖ್ಯೆ ಎಷ್ಟು? ನಮ್ಮ ಹತ್ರ ಇರೋಂಥ ಪೆನ್ಗಳ ಸಂಖ್ಯೆ 200. ರೇಟ್ ಎಷ್ಟಿದೆ? 2. ಅಮೌಂಟ್ ಎಷ್ಟು? 400. ಜಸ್ಟ್ ನಿಮಗೆ ಅರ್ಥ ಮಾಡಿಸ್ಲಿಕ್ಕೋಸ್ಕರ ನಾನು ಪೆನ್ ಅಂತ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ. 200 ಪೆನ್ ತೊಗೊಂಡಿದ್ದೀವಿ, ಒಂದು ಪೆನ್ನಿಗೆ 2 ರೂಪಾಯಿ. ಟೋಟಲ್ ಆಗಿ ಎಷ್ಟು ರೂಪಾಯಿ ಪೆನ್ ಆಯಿತು? 400 ರೂಪಾಯಿ ಪೆನ್ ಆಯಿತು. ಬ್ಯಾಲೆನ್ಸ್ ಬರೆಯೋದು ಹೇಗೆ? ನಿಮ್ಮ ಹತ್ರ ಎಷ್ಟು ಪೆನ್ ಇದೆ? 200 ಪೆನ್ ಇದೆ. ಆ ಪೆನ್ನಿನ ರೇಟ್ ಎಷ್ಟು? 2 ರೂಪಾಯಿ. ಅಮೌಂಟ್ ಎಷ್ಟು? 400 ರೂಪಾಯಿ. ದೆನ್ ನೆಕ್ಸ್ಟ್ ಡೇಟ್ ಯಾವುದು? 10/9/2015. 10/9/2015 ಏನಾಗ್ತಾ ಇದೆ? ಎಗೈನ್ ಪರ್ಚೇಸ್ ಆಗ್ತಾ ಇದೆ. ರಿಸಿಟ್ಸ್ ಅಂಡರಲ್ಲಿ ಕೊಟ್ಟಿರೋದ್ರಿಂದ ಪರ್ಚೇಸ್ ಅಂತ ಅರ್ಥ ಮಾಡ್ಕೊಳ್ಬೇಕು. ರೇಟ್ ಎಷ್ಟಿದೆ? 2.40. ಮಲ್ಟಿಪ್ಲೈ ಮಾಡಿದಾಗ ಅಮೌಂಟ್ ಸಿಗುತ್ತೆ. 2.40 × 300 ಮಾಡಿದಾಗ ಅಮೌಂಟ್ ಸಿಗುತ್ತೆ. ಸೊ ಅಮೌಂಟ್ ಈಸ್ 720. ಮಲ್ಟಿಪ್ಲೈ ಮಾಡಿದಾಗ 720 ಬರುತ್ತೆ. ಸೊ ನೆಕ್ಸ್ಟ್ ಈಗ ಬ್ಯಾಲೆನ್ಸ್ ಬರೆಯೋದು ಹೇಗೆ ಅಂತಂದರೆ, ನಮ್ಮ ಹತ್ರ ಆಲ್ರೆಡಿ 200 ಪೆನ್ ಇತ್ತು, ಮತ್ತೆ 300 ಪೆನ್ನನ್ನು, ರಿಸಿಟ್ಸ್ ಅಂದರೆ ಪರ್ಚೇಸ್ ಮಾಡ್ತಿದ್ದೀವಿ ಅಂತ ಅರ್ಥ. 200 ಪೆನ್ ಇತ್ತು, ಮತ್ತೆ 300 ಪೆನ್ ಪರ್ಚೇಸ್ ಮಾಡಿದ್ದೀವಿ. 200 + 300 ಕ್ವಾಂಟಿಟಿ ಪ್ಲಸ್ ಕ್ವಾಂಟಿಟಿ. 200 + 300 ಎಷ್ಟಾಗುತ್ತೆ? 500 ಆಗುತ್ತೆ. ದೆನ್ ಅಮೌಂಟ್ ಪ್ಲಸ್ ಅಮೌಂಟ್. ಮುಂಚೆ ಎಷ್ಟು ರೂಪಾಯಿದು ನಮ್ಮ ಹತ್ರ ಪೆನ್ ಇತ್ತು? 400 ರೂಪಾಯಿದು. ಈಗ ಎಷ್ಟು ರೂಪಾಯಿದು ಪೆನ್ ತೊಗೊಂಡಿದ್ದೀವಿ? 720 ರೂಪಾಯಿದು. ಸೊ ಅಲ್ಲಿಗೆ ಅಮೌಂಟ್ ಎಷ್ಟಾಗುತ್ತೆ? 1120 ರೂಪಾಯಿ ಅಮೌಂಟ್ ಆಗುತ್ತೆ. ನೆನ್ಪಿಟ್ಕೊಳ್ಳಿ, ಸೆಕೆಂಡ್ ಡೇಟಿಂದ ರೇಟನ್ನು ಬರೀಲಿಕ್ಕಿಲ್ಲ. ಸಿಂಪಲ್ ಆ್ಯಾವ್ರೇಜ್ನಲ್ಲಿ ಇದೇ ವೆಯ್ಟೆಡ್ ಆ್ಯಾವ್ರೇಜ್ನಲ್ಲೂ ಹೀಗೆ ಮಾಡ್ತೀವಿ, ಬಟ್ ರೇಟ್ ಬರಿತೀವಿ. ಬಟ್ ಇಲ್ಲಿ ಈಗ ನಾವೀಗ ರೇಟನ್ನು ಬರೀಲಿಕ್ಕಿಲ್ಲ. ವೆಯ್ಟೆಡ್ ಆ್ಯಾವ್ರೇಜಲ್ಲಿ ಹೇಗೆ ಮಾಡ್ತಿದ್ವಿ? ಅಮೌಂಟ್ ಡಿವೈಡೆಡ್ ಬೈ ಕ್ವಾಂಟಿಟಿ ಮಾಡಿ ರೇಟ್ ಬರೀತಿದ್ವಿ. ಸಿಂಪಲ್ ಆ್ಯಾವ್ರೇಜ್ನಲ್ಲಿ ಬ್ಯಾಲೆನ್ಸಿಗೆ ರೇಟನ್ನು, ಫಸ್ಟ್ ಡೇಟನ್ನು ಹೊರತುಪಡಿಸಿ ಮತ್ತು ಯಾವುದಕ್ಕೂ ಕೂಡ ರೇಟನ್ನು ಬರೀಲಿಕ್ಕಿಲ್ಲ. ಸೊ ನೆಕ್ಸ್ಟ್ ಏನು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ? 15/9/2015. 15/9/2015 ಏನಾಗ್ತಾ ಇದೆ? ಪರ್ಚೇಸ್ ಅಂಡರಲ್ಲಿ ಯಾವುದೇ ಥರ ಇನ್ಫಾರ್ಮೇಷನ್ ಕೊಡಲಿಲ್ಲ. ಇಶ್ಯೂ ಅಂಡರಲ್ಲಿ 250 ಅಂತ ಕೊಟ್ಟಿದ್ದಾರೆ. ಸೊ ನಾನು ಇಶ್ಯೂಗೆ 250 ಬರ್ಕೊಳ್ತಾ ಇದ್ದೀನಿ. ವೆಯ್ಟೆಡ್ ಆ್ಯಾವ್ರೇಜ್ನಲ್ಲಿ ನಾವು ರೇಟ್ ಹೇಗೆ ಬರೀತಿದ್ವಿ ಅಂತಂದರೆ, ನೋಡಿ ಇಲ್ಲಿ ಇಶ್ಯೂ ಆದಾಗ ರೇಟ್ ಕೊಟ್ಟಿಲ್ಲ. ಯಾವ ಪ್ರಾಬ್ಲಮಲ್ಲೂ ಇಶ್ಯೂ ಆದಾಗ ರೇಟ್ ಕೊಡಲ್ಲ. ಯಾವ ಮೆಥಡ್ನಲ್ಲೂ, ಸಿಂಪಲ್ ಆ್ಯಾವ್ರೇಜ್ ಆಗಲಿ ವೆಯ್ಟೆಡ್ ಆ್ಯಾವ್ರೇಜ್ ಆಗಲಿ, ಯಾವುದರಲ್ಲೂ ಇಶ್ಯೂ ಆದಾಗ ರೇಟ್ ಕೊಡಲ್ಲ. ಇಶ್ಯೂ ಆದಾಗ ಏನು ಮಾಡಬೇಕು ಅಂತಂದರೆ, ಯೂಶ್ವಲಿ ನಾವು ವೆಯ್ಟೆಡ್ ಆ್ಯಾವ್ರೇಜಲ್ಲಿ ಏನು ಮಾಡ್ತಿದ್ವಿ ಅಂತಂದರೆ, ಬ್ಯಾಲೆನ್ಸಲ್ಲಿ ಏನು ರೇಟ್ ಇರ್ತಿತ್ತೋ ಅದೇ ರೇಟನ್ನು ಇಲ್ಲಿ ಬರಿತಾ ಇದ್ವಿ. ಬಟ್ ಇಲ್ಲಿ ಬ್ಯಾಲೆನ್ಸಲ್ಲಿ ನಿಲ್ಲಿದೆ. ಹಾಗಾದರೆ ಯಾವ ರೇಟ್ ಬರಿಬೇಕು ಅಂತಂದರೆ, ಈ ಡೇಟ್ಗಿಂತ ಮುಂಚೆ 15ನೇ ತಾರೀಕಿಗಿಂತ ಮುಂಚೆ ಎಷ್ಟು ಸತಿ ಪರ್ಚೇಸ್ ಆಗಿದೆ ನೋಡಬೇಕು. 15ನೇ ತಾರೀಕಿಗಿಂತ ಮುಂಚೆ 2 ಸತಿ ಪರ್ಚೇಸ್ ಆಗಿದೆ. ಸೊ ಇವೆರಡರ ರೇಟನ್ನು ಆ್ಯಾವ್ರೇಜ್ ಮಾಡೋದು. ಎರಡರ ರೇಟ್ ಯಾವುದು? ಒಂದು 2 rupees ಇದೆ. ನೋಡಿ ಈಗ ರೇಟ್ ಹೇಗೆ ಬರುತ್ತೆ ಅಂತಂದರೆ, 2 + 2.40 ಡಿವೈಡೆಡ್ ಬೈ 2. ಏನಕ್ಕೆ ಅಂದರೆ 2 ರೇಟ್ ಇದೆ. 2 + 2.40 ಅಂತಂದರೆ 4.40 ಆಗುತ್ತೆ. 4.40 ಡಿವೈಡೆಡ್ ಬೈ 2 ಮಾಡಿದಾಗ ನಮಗೆ ರೇಟ್ ಸಿಗುತ್ತೆ. 4.40 ಡಿವೈಡೆಡ್ ಬೈ 2 ಮಾಡಿದಾಗ ಬರುವಂಥದ್ದು 2.2.
ಆ ರೇಟನ್ನು ನಾವಿಲ್ಲಿ ಬರ್ಕೊಳ್ಬೇಕು. ಸಪೋಸ್ ಈ ಡೇಟ್ಗಿಂತ ಮುಂಚೆ ಒಂದೇ ಸತಿ ಪರ್ಚೇಸ್ ಮಾಡಿದರೆ, ಈಗ 2ನೇ ತಾರೀಕಿನ ಮಾತ್ರ ಪರ್ಚೇಸ್ ಇದ್ದರೆ ಆ ರೇಟನ್ನೇ ಡೈರೆಕ್ಟಾಗಿ ಬರ್ಕೊಳ್ಬೋದು. ಈ ಡೇಟ್ಗಿಂತ ಮುಂಚೆ 3 ಸತಿ ಪರ್ಚೇಸ್ ಆಗಿದ್ದರೆ ಆ 3 ರೇಟನ್ನು ಕೂಡಿಸಿ ಡಿವೈಡೆಡ್ ಬೈ 3 ಮಾಡಬೇಕು. ಈಗ ಏನಕ್ಕೆ ಡಿವೈಡೆಡ್ ಬೈ 2 ಮಾಡಿದ್ದು? ಈ ಡೇಟ್ಗಿಂತ ಮುಂಚೆ 2 ಸತಿ ಪರ್ಚೇಸ್ ಆಗಿತ್ತು. ಸೊ 2 ರೇಟನ್ನು ಕೂಡಿಸಿ ಡಿವೈಡೆಡ್ ಬೈ 2. ಆವಾಗ ಬರುವಂಥದ್ದು 2.2. 250 ಇಂಟು 2.2 ಮಾಡಿದಾಗ ವ್ಯಾಲ್ಯೂ ಎಷ್ಟಾಗುತ್ತೆ ಅಂತಂದರೆ 550 ಆಗುತ್ತೆ. ಬ್ಯಾಲೆನ್ಸ್ ಬರೆಯೋದು ಸೇಮ್ ಅದೇ ಥರನೇ, ವೆಯ್ಟೆಡ್ ಆ್ಯಾವ್ರೇಜ್ನಲ್ಲಿ ಹೇಗೆ ಮಾಡ್ತಿದ್ರು ಅದೇ ಥರನೇ ಕಳೆದು ಬರೀಬೇಕು. ಪರ್ಚೇಸ್ ಆದಾಗ ಕೂಡಿಸಿ ಬರೆಯೋದು, ಇಶ್ಯೂ ಆದಾಗ ಕಳೆದು ಬರೆಯೋದು. 500 ಇತ್ತು, 500ರಲ್ಲಿ 250 ಕೊಟ್ಟರೆ ಉಳಿಯೋದೆಷ್ಟು? 250. ರೇಟ್ ಬರೀಲಿಕ್ಕಿಲ್ಲ. 1120 ರೂಪಾಯಲ್ಲಿ 550 ರೂಪಾಯಿ ಕೊಡ್ತಾ ಇದ್ದೀರಾ. 1120 ಮೈನಸ್ 550 ಎಷ್ಟು ಬರುತ್ತೆ ಅಂತಂದರೆ 570 ಆಗುತ್ತೆ. ಸೊ ಈಗ ಇಲ್ಲೊಂದು ಇಂಪಾರ್ಟೆಂಟ್ ಅರ್ಥ ಮಾಡ್ಕೊಳ್ಳೋದಿರುತ್ತೆ. 250 ನೀವು ಇಶ್ಯೂ ಮಾಡಿದ್ದೀರಾ. 250 ಇಶ್ಯೂ ಮಾಡಿದ್ದೀರಾ ಅಂತಂದರೆ ನಿಮ್ಮ ಹತ್ರ ಪರ್ಚೇಸ್ ಮಾಡಿರುವಂಥ 2 ಕ್ವಾಂಟಿಟಿಯನ್ನು ನೀವು ಗಮನಿಸಿ. ಒಂದು 200 ಇದೆ, ಒಂದು 300 ಇದೆ. ನೀವು ಕೊಟ್ಟಿರೋದು ಎಷ್ಟು? 250 ಕೊಟ್ಟಿದ್ದೀರಾ. ಸೊ 250 ಕೊಟ್ಟಿದ್ದೀರಾ ಅಂದರೆ ಇವೆರಡರಲ್ಲಿ ಯಾವುದು ಖಾಲಿ ಆಗುತ್ತೆ? ಫಸ್ಟ್ ಒನ್ನಲ್ಲಿ 200 ಕೊಡ್ತೀರಾ, ಸೆಕೆಂಡ್ ಒನ್ನಲ್ಲಿ 50 ಕೊಡ್ತೀರಾ. ಸೊ ಫಸ್ಟ್ ಒನ್ ಕಂಪ್ಲೀಟಾಗಿ ಖಾಲಿ ಆಗಿಬಿಡತ್ತೆ. ಸೊ ಯಾವ್ದು ಉಳಿತು, ಯಾವ್ದು ಖಾಲಿ ಆಯಿತು ಅನ್ನೋದು ನಿಮಗೆ ಗೊತ್ತಿರಬೇಕು. ಸಪೋಸ್ ಇಲ್ಲಿ 50 ಮಾತ್ರ ಕೊಟ್ಟಿದ್ರೆ 250 ಇಶ್ಯೂ ಆಗೋ ಬದಲು ಓನ್ಲಿ 50 ಇಶ್ಯೂ ಆಗಿದ್ದರೆ ಫಸ್ಟ್ ಒನ್ನಲ್ಲಿ 50 ಇಶ್ಯೂ ಆಗಿತ್ತು. ಫಸ್ಟ್ ಒನ್ನಲ್ಲೂ ಉಳಿಯುತ್ತೆ, ಸೆಕೆಂಡ್ ಒನ್ನನ್ನು ನಾವೇನು ಕೊಡಲೇ ಇಲ್ಲ, ಸೆಕೆಂಡ್ ಒನ್ನಲ್ಲೂ ಉಳಿಯುತ್ತೆ. ಸಪೋಸ್ 500 ಇಶ್ಯೂ ಆದರೆ ಈ 200 ಖಾಲಿ ಆಗುತ್ತೆ, ಈ 300 ಖಾಲಿ ಆಗುತ್ತೆ. ಸೊ ಯಾವುದು ಉಳಿದಿದೆ, ಯಾವ್ದು ಖಾಲಿಯಾಗಿದೆ ಅನ್ನೋದು ನಿಮಗೆ ಗೊತ್ತಿರಬೇಕು. ಏನಕ್ಕೆ ನೆಕ್ಸ್ಟ್ ನಾವು ಅಡ್ಜಸ್ಟ್ಮೆಂಟ್ ಮಾಡಬೇಕಾದ್ರೆ ಅದೆಲ್ಲ ಬೇಕಾಗುತ್ತೆ. ಈಗ 250 ಇಶ್ಯೂ ಮಾಡಿದ್ದೀವಿ ಅಂತಂದರೆ ಈ 200 ಕಂಪ್ಲೀಟಾಗಿ ಖಾಲಿ ಆಯಿತು. 300ಅಲ್ಲಿ 50 ಖಾಲಿ ಮಾಡಿದ್ದೀವಿ. ಹಾಗಾದರೆ ಎಷ್ಟು ಉಳಿದಿದೆ? 300 250 ಉಳಿದಿದೆ. ಇದನ್ನು ನೀವು ನೆನ್ಪಿಟ್ಕೊಳ್ಬೇಕು. ಸೊ ನೆಕ್ಸ್ಟ್ ಈಗ 15ನೇ ತಾರೀಕು ಆದಮೇಲೆ ನೆಕ್ಸ್ಟ್ ಇರುವಂಥ ಡೇಟ್ ಯಾವುದು? 18ನೇ ತಾರೀಕು 18/9/2015 ಏನಾಗ್ತಾ ಇದೆ? ರಿಸೀಟ್ಸ್ ಅಂಡರಲ್ಲಿ ಕ್ವಾಂಟಿಟಿ ಕೊಟ್ಟಿದ್ದಾರೆ, ಅಂದರೆ ಪರ್ಚೇಸ್ ಆಗ್ತಾ ಇದೆ. 250 ಪರ್ಚೇಸ್ ಆಗ್ತಾ ಇದೆ. ಅದರ ರೇಟ್ ಎಷ್ಟು? 2.60. ಮಲ್ಟಿಪ್ಲೈ ಮಾಡಿದಾಗ ಅಮೌಂಟ್ ಸಿಗುತ್ತೆ. ಮಲ್ಟಿಪ್ಲೈ ಮಾಡಿದಾಗ ಸಿಗುವಂಥ ಅಮೌಂಟು 250 ಇಂಟು 2.60 ಮಾಡಿದಾಗ 650 ಬರುತ್ತೆ. ಇಶ್ಯೂ ಏನೂ ಕೊಡಲಿಲ್ಲ, ಡೈರೆಕ್ಟಾಗಿ ಬ್ಯಾಲೆನ್ಸ್ ಬರಿಬೋದು. 250 + 250 500. ಕ್ವಾಂಟಿಟಿ ಪ್ಲಸ್ ಕ್ವಾಂಟಿಟಿ ಮಾಡಬೇಕು, ರೇಟ್ ಬರೀಲಿಕ್ಕಿಲ್ಲ. 570 + 650. 570 + 650 ಮಾಡಿದಾಗ 1220 ಬರುತ್ತೆ. 570 + 650 1220. ಸೊ 18 ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ಕೊಟ್ಟಿರೋಂಥ ಡೇಟು 20th 9/2015 ಏನಾಗ್ತಾ ಇದೆ? ಇಶ್ಯೂ ಆಗ್ತಾ ಇದೆ. ಸೊ ಇಶ್ಯೂ ಅಲ್ಲಿ ಬರೀಬೇಕು, 200 ಇಶ್ಯೂ ಅಲ್ಲಿ ಬರೀಬೇಕು. ರೇಟ್ ಕೊಟ್ಟಿಲ್ಲ. ಸೊ ಯಾವ ರೇಟ್ ಬರೀಬೇಕು ಅಂತಂದರೆ ಈ ಡೇಟ್ಗಿಂತ ಮುಂಚೆ ಎಷ್ಟು ಸತಿ ಪರ್ಚೇಸ್ ಆಗಿದೆ ನೋಡಬೇಕು. ಈ ಡೇಟ್ಗಿಂತ ಮುಂಚೆ 1 ಸತಿ, 2 ಸತಿ, 3 ಸತಿ ಪರ್ಚೇಸ್ ಆಗಿದೆ. ಸೊ ಈ 3 ರೇಟನ್ನು ಕೂಡಿಸಿ ಡಿವೈಡೆಡ್ ಬೈ 3 ಮಾಡಬೇಕು. ಯಾವಾಗ ಅಂತಂದರೆ ಆ 3 ಸ್ಟಾಕು ನಮ್ಮ ಹತ್ರ ಉಳಿದಿದ್ದರೆ ಮಾತ್ರ. ಒಂದು ವೇಳೆ ಖಾಲಿ ಆಗಿದ್ದರೆ ಆ ಸ್ಟಾಕನ್ನು ಕನ್ಸಿಡರ್ ಮಾಡಲಿಕ್ಕಿಲ್ಲ. ಈಗ ನೋಡಿ 200 ಇಶ್ಯೂ ಮಾಡಬೇಕು. 2.60 + 2.40 + 2 ಡಿವೈಡೆಡ್ ಬೈ 3 ಮಾಡಬೇಕು. ಯಾವಾಗ? ಈ 3 ಸ್ಟಾಕ್ ನಮ್ಮ ಹತ್ರ ಇದ್ದರೆ ಮಾತ್ರ. ಬಟ್ ಈ ಫಸ್ಟ್ ಒನ್ ಸ್ಟಾಕು ಕಂಪ್ಲೀಟಾಗಿ ಖಾಲಿಯಾಗಿದೆ. ಹೇಗೆ ಗೊತ್ತಾಯಿತು ಖಾಲಿಯಾಗಿದೆ ಅಂತ? ಇಲ್ಲಿ 250 ಇಶ್ಯೂ ಮಾಡಿದ್ದೀವಿ. 250 ಇಶ್ಯೂ ಮಾಡಿದ್ದೀವಿ ಅಂತಂದರೆ ಈ 200 ಖಾಲಿಯಾಗಿರುತ್ತೆ, ಇದರಲ್ಲಿ 50 ಖಾಲಿಯಾಗಿರುತ್ತೆ. ಸೊ ಈಗ ನಮ್ಮ ಹತ್ರ ಉಳಿದಿರುವಂಥದ್ದು ಸೆಕೆಂಡ್ ಪರ್ಚೇಸ್ ಮಾಡಿರುವಂಥ ಸ್ಟಾಕ್ ಉಳಿದಿದೆ, 18 ಪರ್ಚೇಸ್ ಮಾಡಿರುವಂಥ ಸ್ಟಾಕ್ ಉಳಿದಿದೆ. ಸೊ ಹಾಗಾಗಿ ಇವೆರಡರ ರೇಟನ್ನು ಮಾತ್ರ ತಗೊಳ್ಬೇಕು. 2.40 + 2.60 ಡಿವೈಡೆಡ್ ಬೈ 2. 2.40 + 2.60 ಡಿವೈಡೆಡ್ ಬೈ 2 ಮಾಡಿದಾಗ ಬರುವಂಥ ಆನ್ಸರ್ 2.5. ಸೊ ಇವೆರಡನ್ನು ಮಲ್ಟಿಪ್ಲೈ ಮಾಡಿದಾಗ ಅಮೌಂಟ್ ಸಿಗುತ್ತೆ. 200 × 2.5 ಮಾಡಿದಾಗ ಬರುವಂಥ ಆನ್ಸರ್ 500. ಬ್ಯಾಲೆನ್ಸ್ ಬರೆಯೋದು ಹೇಗೆ? 500 - 200 300. 1220 - 500 ಮಾಡಿದಾಗ 720 ಬರುತ್ತೆ. ಸೊ ಇಲ್ಲಿ ರೇಟ್ ಬರೆಯುವಂಥದ್ದು ವೆರಿ ಇಂಪಾರ್ಟೆಂಟ್. ಸಪೋಸ್ ಇಲ್ಲಿ ಏನಾದರೂ 50 ಮಾತ್ರ ಇಶ್ಯೂ ಆಗಿದ್ದರೆ,
250 ಇಶ್ಯೂ ಆಗೋ ಬದಲು 50 ಮಾತ್ರ ಇಶ್ಯೂ ಆಗಿದ್ರೆ ಫಸ್ಟ್ ಒನ್ನು ಉಳಿಯುತ್ತೆ, ಸೆಕೆಂಡ್ ಒನ್ನು ಉಳಿಯುತ್ತೆ, ಥರ್ಡ್ ಒನ್ನು ಉಳಿಯುತ್ತೆ. ಆವಾಗ ನೀವು ಇಲ್ಲಿ ರೇಟ್ ಹೇಗೆ ತೊಗೊಳ್ಬೇಕಿತ್ತು? 2 + 2.40 + 2.60 ಡಿವೈಡೆಡ್ ಬೈ 3. ಸಪೋಸ್ ಏನಾದರೂ 500 ಇಶ್ಯೂ ಆಗಿದ್ರೆ ಫಸ್ಟ್ ಒನ್ನು ಖಾಲಿಯಾಗಿರುತ್ತೆ, ಸೆಕೆಂಡ್ ಒನ್ನು ಖಾಲಿಯಾಗಿರುತ್ತೆ, ಓನ್ಲಿ ಈ 2.60 ಮಾತ್ರ ತಗೊಳ್ಬೇಕು. ಯಾವುದು ನಮ್ಮ ಹತ್ರ ಉಳಿದಿರುತ್ತೋ ಅಂಥ ಸ್ಟಾಕನ್ನು ಮಾತ್ರ ನಾವು ಆ್ಯಾವ್ರೇಜ್ ಮಾಡಬೇಕು, ಖಾಲಿಯಾಗಿರೋಂಥ ಸ್ಟಾಕನ್ನು ಬಿಟ್ಟು ಆ್ಯಾವ್ರೇಜ್ ಮಾಡಿದ್ರೆ ಆಯಿತು. ಸೊ ಈಗ ಏನಕ್ಕೆ ಈ ಫಸ್ಟ್ ಒನ್ ಬಿಟ್ಟಿದ್ದೀವಿ ಅಂತಂದರೆ ಫಸ್ಟ್ ಒನ್ ಖಾಲಿಯಾಗಿದೆ, ಹಾಗಾಗಿ ಸೆಕೆಂಡ್ ಒನ್ ಮತ್ತು ಥರ್ಡ್ ಒನ್ ಆ್ಯಡ್ ಮಾಡಿ ಡಿವೈಡೆಡ್ ಬೈ 2 ಮಾಡಿದ್ವಿ. ಫಸ್ಟ್ ಒನ್ ಉಳಿದಿದ್ರೆ ಅದನ್ನು ಇನ್ಕ್ಲೂಡ್ ಮಾಡ್ಕೊಳ್ಬೇಕಿತ್ತು. ಫಸ್ಟ್ ಒನ್ ಖಾಲಿ ಆಗಿರೋದ್ರಿಂದ ಅದನ್ನು ನಾವು ಎಕ್ಸ್ಕ್ಲೂಡ್ ಮಾಡ್ಕೊಂಡಿದ್ದೀವಿ. ಸೊ ಈ ಥರದಲ್ಲಿ ಪ್ರಾಬ್ಲಮ್ ಮಾಡಬೇಕು. ಲಾಸ್ಟಿಗೆ ಏನು ಬ್ಯಾಲೆನ್ಸ್ ಉಳಿದಿದೆಯೋ ಅದನ್ನು ಬರ್ತಿರಬೇಕು. ಬ್ಯಾಲೆನ್ಸ್ ಆಫ್ ಸ್ಟಾಕ್ ಇನ್ ಹ್ಯಾಂಡ್ ಈಕ್ವಲ್ಸ್ 300 units amounted to rupees 720. ಸೊ ಈ ಥರದಲ್ಲಿ ನೀವು ಸಿಂಪಲ್ ಆ್ಯಾವ್ರೇಜ್ ಪ್ರಾಬ್ಲಮನ್ನು ಮಾಡಬೇಕಾಗತ್ತೆ. ಹೋಪ್ ಎಲ್ರಿಗೂ ವಿಡಿಯೋ ಅರ್ಥ ಆಗಿದೆ ಅಂತ ಅಂದ್ಕೊಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಯಾರ್ಯಾರು ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಲಿಲ್ವೋ ಆದಷ್ಟು ಬೇಗ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ವಿಡಿಯೋ ಇಷ್ಟ ಆದರೆ ವಿಡಿಯೋ ನಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ, ಹಾಗೆ ವಿಡಿಯೋ ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.